ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಚಿವ ಸಂಪುಟ ಸಭೆಯಲ್ಲಿ ಏನು ಚರ್ಚೆ ಆಯಿತು ಅಂತ ಅಲ್ಲಿದ್ದು ಮಾತ್ರ ಇದೆ. ಅದನ್ನು ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನನಗೆ ಅಭ್ಯಾಸನೂ ಇಲ್ಲ. ಯಾಕೆಂದರೆ ಅದು ನ್ಯಾಯಬದ್ಧವಾಗಿರ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆಗುತ್ತೆ ಅಂಥೇಳಿ ವಿಶ್ವಾಸ. ಲಿಖಿತ ರೂಪದ ಅಭಿಪ್ರಾಯ ಕೂಡ ನಾನು ಜಾಸ್ತಿ ಇದ್ರ ಬಗ್ಗೆ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಅವ್ರು ಏನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ನಮಗೇನು ಫ್ರೀಡಮ್ ಕೊಟ್ಟಿದ್ದಾರೆ ಅವ್ರಿಗೆ ಹೇಳಲಿಕ್ಕೆ, ಅದನ್ನು ನಾವು ಕುಮಾರಸ್ವಾಮಿ ಅವರನ್ನು ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲ 2A ನಲ್ಲಿ ಇರುವಂಥವ್ರನ್ನ CET-ನಲ್ಲಿ ಯಾರಿಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಿ. ಸರ್ಕಾರ ಕುಮಾರಸ್ವಾಮಿ ಅವ್ರದ್ದಲ್ಲ, ಸರ್ಕಾರ ನಮ್ಮದು. ಸರ್ಕಾರ ಜನರಿಂದ ಆಶೀರ್ವಾದದಿಂದ ಬಂದಿರತಕ್ಕಂಥದ್ದು. ಎಲ್ಲದನ್ನೂ ಹೇಳ್ಕೊಂಡು ಕೂತ್ಕೊಂಡ್ರೆ ನಾನೇ ಹೇಳ್ಬೋದು, ಅವರೇ ಮುಖ್ಯಮಂತ್ರಿಗಳಿದ್ದರು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದರು, ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದರು, ಅವ್ರ ಆಫೀಸರ್ಸ್ ಸೈನು ಮಾಡಿದ್ದಾರೆ, ಕೆಲವರು ಸೈನು ಮಾಡಿಲ್ಲ. ಈ ಥರದ್ದೆಲ್ಲ ನಾನು ಚರ್ಚೆಗೆ ಹೋದರೆ ನನಗೆ ಮಾಡೋಕ್ಕೆ ಕೆಲಸ ಇದ್ದಾವೆ. ಈಗ ಏನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನ್ಯಾಯವನ್ನು ಕೊಡ್ತಕ್ಕಂಥದ್ದು ಚಿಂತನೆಯನ್ನು ಮಾನ್ಯ ಸಿದ್ದರಾಮಯ್ಯವರು ಶುರು ಮಾಡಿದರು. ಅದು ಆಗಬೇಕು ಅನ್ನೋದು ನನ್ನ ಆಸೆ. ಪ್ಲಸ್ ಅದು ನ್ಯಾಯಬದ್ಧವಾಗಿ ಆಗಬೇಕು, ಬೇರೆಯವರಿಗೆ ತೊಂದರೆ ಆಗಬಾರ್ದು, ಎಲ್ಲರಿಗೂ ಸಮಾನತೆ ಕೊಡ್ತಕ್ಕಂಥ ವ್ಯವಸ್ಥೆ ಅನುಕೂಲ ಇದೆ. ಯಾರೂ ಏನು ಗಾಬರಿ ಆಗೋದು ಬೇಡ. ಆಮೇಲೆ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಸಮೂಹದ ನಂಬರ್ಸ್ನ ನಾವು ಅಂದ್ಕೊಂಡ್ಬಿಟ್ಟಿದ್ವಿ. ಅದು ಕರೆಕ್ಟಾಗಿ ಸೈಂಟಿಫಿಕ್ಕಾಗಿ ಮಾಡಿರೋದ್ರಿಂದ ನಾನು ಮಾಧ್ಯಮದವ್ರಿಗೆ ನಾನು ಮನವಿ ಮಾಡೋದೇನು ಅಂದರೆ, ಇದು ಯಾವ ರೀತಿ ಮಾಡಿದ್ದಾರೆ ಅಂಥೇಳಿ ಕನ್ಸರ್ನ್ ಆಬ್ವಿಯಸ್ಲಿ ಶಿವರಾಜ್ ತಂಗಡಿಗೆಯವರೋ ಇಲ್ಲಾಂದ್ರೆ ಆಫೀಸರ್ಸ್ ಹತ್ರ ನೀವು ತಗೊಂಡು ಅದ್ರ ಬಗ್ಗೆ ಚರ್ಚೆ ಮಾಡೋದು ಒಳ್ಳೆಯದು. ನಾವು ಎಷ್ಟಿದೆ ನಂಬರ್ ಅನ್ನೋದ್ರ ಬದಲು ಅದು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ನೀವು ಚರ್ಚೆ ಮಾಡಿದರೆ ಮೋಸ್ಟ್ಲಿ ಸರ್ಕಾರಕ್ಕೂ ಅನುಕೂಲ ಆಗುತ್ತೆ, ಸಾಮಾನ್ಯ ಜನರಿಗೂ ಕೂಡ ಅನುಕೂಲ ಆಗುತ್ತೆ, ಮಾಹಿತಿನೂ ಕೂಡ ಹೋಗ್ತದೆ. ಬರೀ ಸರ್ಕಾರ ಭಾಷಣ ಮಾಡಿ ನಾವು ಮಾಹಿತಿ ಕೊಟ್ಟರೆ ನಿಮ್ಮ ಮೂಲಕನೇ ಜನರಿಗೆ ಹೋಗ್ಬೇಕಲ್ಲ. ಅದಕ್ಕೆ ನಾನು ತಮಗೆ ಮನವಿ ಮಾಡೋದೇನು ಅಂದರೆ, ಎಲ್ಲರಿಗೂ ಇದು ಸರಿ ಆಗಬೇಕಂದ್ರೆ ಸುಮ್ಮನೆ ಅವ್ರು ಹೇಳಿದರು, ನಾನು ಹೇಳಿದೆ, ಇನ್ನೊಬ್ರು ಹೇಳಿದರು, ನಮ್ಮ ಮಿನಿಸ್ಟ್ರೇಸೇ ನಮ್ಮ ಕೊಲೀಗ್ಸೇ ಏನೋ ಹೇಳಿದರು, ಅದ್ರ ಬದಲು ಇದನ್ನು ಯಾವ ರೀತಿ ಮಾಡಿದ್ದಾರೆ, ಇದು ನ್ಯಾಯಬದ್ಧವಾಗಿದೆಯಾ, ಸರಿ ಇದೆಯಾ, ಅದ್ರ ಬಗ್ಗೆ ಚರ್ಚೆ ಮಾಡಿದರೆ ಒಳ್ಳೆಯದು. ನಮಗೂ ಕೂಡ ಸಾರ್ವಜನಿಕರ ಏನು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅದ್ರ ಮೇಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಬೇಕೇ ಹೊರತು, ನಾವು ಗೌರ್ಮೆಂಟಲ್ಲಿದ್ದಾಗ ಸಮಾಜದಿಂದ ಇಲ್ಲ ಸಮೂಹದಿಂದ ಆದ್ರೂ ಕೂಡ ಒಳಗಡೆ ಹೋದಾಗ ಕ್ಯಾಬಿನೆಟ್ಟಿಗೆ ಒಂದೇ ಸರ್ಕಾರ, ಅದು ಅಲ್ಲಿ ಡಬಲ್ ಬರೋದಿಲ್ಲ. ಚಿಂತನೆಗಳು ವಿಭಿನ್ನವಾಗಿರ್ಬೋದು, ಹೊರಗಡೆ ಬರಬೇಕಾದ್ರೆ ಉತ್ತರ ಒಂದೇ ಥರ ಇರಬೇಕು ಅನ್ನೋದು ನನ್ನ ಆಸೆ. ಇದನ್ನು ತುಂಬ ಕನ್ಫ್ಯೂಷನ್ ಮಾಡೋದು ಬದಲು ನ್ಯಾಯಬದ್ಧವಾಗಿರ್ತಕ್ಕಂಥ ವ್ಯವಸ್ಥಿತವಾಗಿ ಆಗಿದೆ ಅಂದರೆ ಇದನ್ನು ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಅದಕ್ಕೆ ಸಾರ್ವಜನಿಕರು ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಮೂಲಕ ತೊಗೊಂಡ್ರೆ ಚೆನ್ನಾಗಿರ್ತದೆ. ಅದನ್ನು ಕೂಡ ಮಾಹಿತಿಯನ್ನು ವೆಬ್ಸೈಟಲ್ಲಿ ಅಲ್ಲಿ ಇಲ್ಲೆಲ್ಲ ಹಾಕ್ತಾರೆ. ನಿನ್ನೆ ಅದು ಚರ್ಚೆ ಆಯಿತು. ಮಾಹಿತಿಯ ಕೊರತೆ ಮೇಲೆ ವಿರೋಧ ಪಕ್ಷದವರು ಮಾತಾಡ್ತಾ ಇದ್ದಾರೆ ಅಂತಲೂ ಚರ್ಚೆ ಬಂತು. ಈ ಹೇಳಿಕೆಗಳನ್ನು ಸ್ವಾಭಾವಿಕವಾಗಿ ನಿಮ್ಮ ಮೂಲಕ ಹೇಳ್ತಾರೆ. ಅವ್ರು ಹೇಳಿದ ತಕ್ಷಣ ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ನಾವಿರಬೇಕು ಅಂತನಲ್ಲ, ಅದು ಸರಿ ಇದೆಯಾ ಅಂತ ಹೇಳಿ ನೋಡಬೇಕು.